48ನೇ ಶ್ಲೋಕ, ಎರಡನೇ ಭಾಗ. ಕಿಂಚ ಅಯಮರ್ಥಃ ಪ್ರೇಕ್ಷಾವತಾಂ ಅನುಭವ ಸಿದ್ಧ. ಅಂದ್ರೆ ಈ ಅರ್ಥ ಅಂದ್ರೆ ಈ ವಿಷಯ ಅಂತ ಅರ್ಥ. ಏನು ಭಗವತ್ ಕಥಾ ಶ್ರವಣಾದಿಗಳಿಂದಾಗಿ ನಮ್ಮ ಬಂಧನ ಬಿಡುಗಡೆಯಾಗತ್ತೆ, ನಾವು ಮುಕ್ತಿಗೆ ಅರ್ಹರಾಗ್ತೇವೆ ಎಂಬುವಂಥದ್ದು ಅದು ಪ್ರೇಕ್ಷಾವತಾಂ ಅನುಭವ ಸಿದ್ಧ. ಪ್ರೇಕ್ಷಾವತ್ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಪ್ರೇಕ್ಷಾವಾನ್, ಪ್ರೇಕ್ಷಾವಂತೋ, ಪ್ರೇಕ್ಷಾವಂತಹ, ಪ್ರೇಕ್ಷಾವತಾಂ ಜ್ಞಾನಿಗಳಿಗೆ ಅನುಭವಾರೂಢವಾದದ್ದು, ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ತಥಾಹಿ ಹೇಗೆ ಅಂತ ನಿರೂಪಣೆ ಮಾಡ್ತಿದ್ದಾರೆ. ಪುರುಷೈಹಿ ಅರ್ಥ್ಯಮಾನಃ ಪುರುಷಾರ್ಥ. ಪುರುಷಾರ್ಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪುರುಷೈಹಿ ಅರ್ಥ್ಯಮಾನಃ, ಪುರುಷರು ಪ್ರಾರ್ಥಿಸುವಂಥದ್ದು ಪುರುಷಾರ್ಥ ಅಂತ ಕರೀತಾರೆ. ಪುರುಷರು ಪ್ರಾರ್ಥಿಸುವಂಥದ್ದೇ ಪುರುಷಾರ್ಥ ಅಲ್ವಾ. ಸಚ ಪ್ರಥಮಃ ದುಃಖ ನಿವೃತ್ತಿರೇವ. ಪ್ರಥಮಃ ಅಂದ್ರೆ ಪ್ರತಿಯೊಬ್ಬ ಪುರುಷ ಅಂದ್ರೆ ಬರೀ ಗಂಡು ಅಂತಲ್ಲ, ಪ್ರತಿಯೊಬ್ಬ ಸಾಧಕ ಅಂತ ಅರ್ಥ. ಪ್ರತಿಯೊಬ್ಬ ಸಾಧಕನೂ ಕೂಡ ಬಯಸುವಂತ ಪುರುಷಾರ್ಥ ಅಂದ್ರೆ ಯಾವುದು? ಪ್ರತಿಯೊಬ್ಬನು ಬಯಸ್ತಕ್ಕಂಥ ಪುರುಷಾರ್ಥ ಅಂದ್ರೆ ದುಃಖ ನಿವೃತ್ತಿರೇವ, ನಮ್ಮ ದುಃಖ ದೂರ ಆಗಬೇಕು. ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಗಳಿದ್ರು ಕೂಡ ಅದು ದೂರ ಆಗಬೇಕು ಅಂತ. ಸಚ ಪ್ರಥಮಃ ದುಃಖ ನಿವೃತ್ತರೇವ ಭಾರವಾಹಿಭಿ ಭಾರ ನಿವೃತ್ತರೇ ಪ್ರಥಮ ಪ್ರಾರ್ಥನಾತ್ ಅಲ್ವಾ. ಅನುಭವಕ್ಕೆ ಬಂದಿರುವಂಥದ್ದು. ಯಾರು ತುಂಬಾ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ನಿನಗೀಗ ಮೃಷ್ಟಾನ್ನ ಭೋಜನ ಬೇಕು, ಈ ಭಾರ ಕೆಳಗಿಳಿಸ್ಬೇಕು ಅಂತ ಕೇಳಿದ್ರೆ ಯಾರ್ಯಾರು ಎರಡು ತರ ಕೊಟ್ಟಾಗ ನನಗೆ ಮೃಷ್ಟಾನ್ನ ಭೋಜನ ಬೇಕು ಅಂತ ಹೇಳ್ತಾನ, ಮೊದಲು ಭಾರ ಇಳಿಬೇಕು. ಯಾಕಂದ್ರೆ ಭಾರ ಇಳಿದ ಮೃಷ್ಟಾನ್ನ ಭೋಜನ ಕಣ್ಣು ಮುಂದೆ ಇದ್ರು ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ತಲೆ ಮೇಲೆ ಅಷ್ಟು ರಾಶಿಗಟ್ಲೆ ಅವನ ದೇಹದ ಭಾರವನ್ನು ಮೀರಿದ ಭಾರವನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದಾನೆ ಅಂದ್ರೆ ಕಣ್ಣು ಮುಂದೆ ಎಂತ ಮೃಷ್ಟಾನ್ನ ಭೋಜನ ಇದ್ರು ಮಾಡ್ಲಿಕ್ಕೆ ಆಗಲ್ಲ. ನೀನ್ ಭಾರ ಇಳಿಸ್ತೇ ಭೋಜನ ಮಾಡೋದು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಮೊದಲು ಭಾರ ಇಳಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಭಾರವಾಹಿಭಿ ಭಾರ ನಿವೃತ್ತರೇ ಪ್ರಥಮ ಪ್ರಾರ್ಥನಾ. ಭಾರ ಹೊತ್ತಿರತಕ್ಕಂಥ ವ್ಯಕ್ತಿ ಆ ಭಾರವನ್ನ ಮೊದಲು ಕೆಳಗಿಳಿಸ್ಬೇಕು ಅಂತ ಬಯಸ್ತಾನೆ ಹೊರತು ಮತ್ತೊಂದು ಯಾವುದು ಸುಖವನ್ನು ಬಯಸೋದಲ್ಲ. ಸಾಚ ಅಂದ್ರೇನು? ದುಃಖ ನಿವೃತ್ತಿ. ನಿವೃತ್ತಿ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಸಾಚ. ಆ ದುಃಖ ನಿವೃತ್ತಿಯಾದರೂ ಶ್ರವಣಾದಿನ ಭಗವತಿ ಮನೋವಧಾನೆ ಭವತ್ತೇವ ಇತಿ ತದೇತದಾಹ. ಸಾಚ ಅಂದ್ರೆ ದುಃಖ ನಿವೃತ್ತಿ ಹೇಗಾಗತ್ತೆ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ, ದೇವರ ಬಗ್ಗೆ ಕೇಳಿಸಿಕೊಳ್ಳೋದು, ಕೇಳಿಸಿಕೊಂಡದ್ದನ್ನ ಮನನ ಮಾಡೋದು, ಮನನ ಮಾಡಿದ್ದನ್ನ ಪುನರ್ಮನನ ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು. ಇದನ್ನು ಮಾಡುವುದರಿಂದಾಗಿ ಭಗವತಿ ಮನೋ ಅವಧಾನೇ ಸತಿ, ಭಗವಂತನಲ್ಲಿ, ಭಗವತ್ ಶಬ್ದ ಸಪ್ತಮಿ ಏಕವಚನ ಭಗವತಿ, ಭಗವಂತನಲ್ಲಿ ಮನೋ ಅವಧಾನೆ ಮನಸ್ಸನ್ನ ಇಡುವುದರಿಂದ ಭವತ್ತೇವ ಇತಿ ತದೇತದಾಹ. ಇದನ್ನಲ್ಲಿ ಹೇಳ್ತಾ ಇದ್ದಾರೆ ಶೃಣ್ವನ್. ಹಾಗಾಗಿ ಈ ಅಭಿಪ್ರಾಯವನ್ನ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ಎಂಬತಕ್ಕಂಥ ಶ್ಲೋಕ ಹೇಳ್ತಾ ಇರುವಂತದ್ದು. ಶ್ರವಣಾದಿನ ಭಗವತಿ ಆವಿಷ್ಟ ಚಿತ್ತ ಭವಾಯ ದುಃಖಾಯ ಕಲ್ಪತೆ ನೈವ ಇತ್ಯೇತತ್ ಪ್ರೇಕ್ಷಾವತಾಂ ಅನುಭವ ಸಿದ್ಧಂ ಇತಿ ಕ್ರಿಯೋತ್ತರ ಕಾಕ್ವಾ ಸೂಚಯತಿ. ಅಂದ್ರೆ ಶ್ರವಣವನ್ನ ಮಾಡುವಂಥದ್ದು, ಶ್ರವಣಾದಿಗಳನ್ನ ಮಾಡುವಂಥದ್ದು. ಶ್ರವಣಾದಿಗಳನ್ನ ಮಾಡುವಂಥದ್ದು. ಅದರಿಂದ ಭಗವತಿ ಆವಿಷ್ಟ ಚಿತ್ತಾಯ, ಶ್ರವಣವನ್ನ ಮಾಡಿ ಭಗವಂತನಲ್ಲೇ ಮನಸ್ಸು ಪೂರ್ತಿ ಕೇಂದ್ರೀಕೃತನಾಗಿರ್ತಕ್ಕಂಥ ವ್ಯಕ್ತಿ ಅವನು ಭವಾಯ ನ ಕಲ್ಪತೆ, ದುಃಖಕ್ಕೆ ಅವನು ಕಲ್ಪಿತನಾಗುವುದಿಲ್ಲ, ದುಃಖವನ್ನಿಗೆ ಬರೋದಿಲ್ಲ. ದುಃಖಾಯ ನೈವ ಕಲ್ಪತೆ ಇತ್ಯೇತತ್ ಪ್ರೇಕ್ಷಾವತಂ ಅನುಭವ ಸಿದ್ಧಂ. ಇದು ಪ್ರತಿಯೊಬ್ಬ ಪ್ರೇಕ್ಷಾವಂತರಿಗೂ ಕೂಡ, ಪ್ರೇಕ್ಷಾವಂತರು ಅಂತ ಹೇಳಿದ್ರೆ ಜ್ಞಾನಿಗಳು ಅಂತ ಅರ್ಥ. ಅನುಭವ ಸಿದ್ಧಮಿತಿ ಕ್ರಿಯೋತ್ತರ ಕಾಕ್ವಾ ಸೂಚಯತಿ. ಕಾಕುಸ್ವರ ಅಂತ ಹೇಳಿದ್ರೆ ಅದನ್ನ ಒಂದು ಸೂಚನೆ ಕೊಡುವಂಥದ್ದು. ಕ್ರಿಯಾಸು ಎಷ್ಟು ಚರಣಾರವಿಂದೋ ಯೋ ಆವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ಅಂದ್ರೆ ಯೋಗ್ಯತೆನೇ ಇಲ್ಲ. ಯೋಗ್ಯತೆ ನಕಲ್ಪತೆ ಶಬ್ದಕ್ಕೆ ಅರ್ಥ ಏನು? ಯೋಗ್ಯತೆ ಇಲ್ಲ ಅಂತ ಅರ್ಥ. ಯೋಗ್ಯತೆ ಇಲ್ಲ ಅನ್ನೋದೇನು? ನಾವು ನಿಂದನೆ ಬಳಸ್ತಕ್ಕಂಥದ್ದಲ್ವಾ, ಅದು ಕಾಕುಸ್ವರ ಅಂತ. ಅಂದ್ರೆ ನೀನು ಮತ್ತೆ ಅವನು ಸಂಸಾರಕ್ಕೆ ಬರೋದಿಲ್ಲ, ಸಂಸಾರಾಯನ ಆಗಚ್ಚತೆ ಅಂತ ನೇರವಾಗಿ ಹೇಳ್ತಾ ಇಲ್ಲ. ಸಂಸಾರಕ್ಕೆ ಬರುವ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳುವ ಮೂಲಕವಾಗಿ, ಅಂದ್ರೆ ಅಷ್ಟು
ಆ ಭಗವಂತನ ಧ್ಯಾನಾದಿಗಳಿಂದಾಗಿ ಶ್ರವಣ ಮನನಾದಿಗಳಿಂದಾಗಿ ನಮಗೆ ನಿಶ್ಚಯವಾಗಿಯೂ ಕೂಡ ದುಃಖ ನಿವೃತ್ತಿ ಹಾಗೆ ಆಗತ್ತೆ. ಮೋಕ್ಷದ ಕಡೆಗೆ ನಮ್ಮ ಪ್ರಯಾಣ ಸಾಗೇ ಸಾಗತ್ತೆ ಅನ್ನೋದನ್ನ ಅಲ್ಲಿ ಹೇಳುವಂಥದ್ದು. ಅದನ್ನ ನಭವಾಯ ಕಲ್ಪತೆ ಅಂತ ಹೇಳುವ ಮೂಲಕವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ವ್ಯಂಗ್ಯ ಅಂತ ಕಾಕುಸ್ವರ ಅಂದ್ರೆ ಆತರ ವ್ಯಂಗ್ಯವಾಗಿ ಹೇಳುವಂಥದ್ದು ಇದೆಲ್ಲವೂ ಕೂಡ. ಮುಂದೆ ನಭವಾಯ ಕಲ್ಪತೆ ಕಾಕ್ವಾ ಸೂಚಯಿತಿ. ಮುಂದೆ ಹೀಗೆ ಇನ್ನು ಏನ್ ಮಾಡ್ತಾರೆ, ಅಥವಾ ಅಥವಾ ಅಂತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇದಕ್ಕೆ ಒಂದೊಂದಷ್ಟು ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತಾರೆ. ಅಥವಾ ಇನ್ನೊಂದು ರೀತಿಯಾಗಿ ಇದಕ್ಕೆ ಅರ್ಥ ಪೀಠಿಕೆಲ್ಲ ಹೇಳ್ತಾ ಹೋಗ್ತಾರೆ. ಭಾಗವತೆ ಭಕ್ತಿ ಯೋಗ ಮುಕ್ತಿ ಸಾಧನತೆಯ ಪ್ರತಿಪಾದ್ಯತೆ. ಈ ಭಾಗವತ ಗ್ರಂಥ ಇದೆಯಲ್ಲ, ಭಾಗವತ ಗ್ರಂಥ ಏನನ್ನ ನಿರೂಪಣೆ ಮಾಡುತ್ತಾ ಇದೆ? ಭಕ್ತಿ ಯೋಗ, ಭಕ್ತಿ ಎಂಬ ಒಂದು ಉಪಾಯ. ಭಗವತ್ ತತ್ವಜ್ಞಾನವನ್ನ ಪಡಿಬೇಕು ಅಂದ್ರೆ ಭಕ್ತಿ ಎಂಬುದೊಂದು ಉಪಯೋಗ. ಭಕ್ತಿ ಯೋಗ ಅದೊಂದು ಉಪಾಯ. ಅದೇನಕ್ಕೋಸ್ಕರವಾಗಿ? ಮುಕ್ತಿಗೆ ಸಾಧನವಾದದ್ದು, ಮುಕ್ತಿಗೆ ಉಪಾಯ ಭಕ್ತಿ. ಅದನ್ನ ಈ ಗ್ರಂಥ ಪ್ರತಿಪಾದನೆ ಮಾಡ್ತಾ ಇದೆ. ಅದನ್ನ ಭಾಗವತೆ ಪ್ರತಿಪಾದ್ಯತೆ. ತಥಾ ಜ್ಞಾನಯೋಗ ಕರ್ಮಯೋಗಶ್ಚ ದ್ವಯಮಪಿ. ಭಕ್ತಿ ಯೋಗ ಹೇಗೆ ಭಗವದ್ಗೀತೆಯಲ್ಲಿ ಜ್ಞಾನಯೋಗ ಭಕ್ತಿ ಯೋಗ ಕರ್ಮಯೋಗ ಎಲ್ಲ ಇದೆ, ಹಾಗಿಲ್ಲೂ ಕೂಡ ಜ್ಞಾನಯೋಗನೂ ಇದೆ. ಜ್ಞಾನವೆಂಬ ಉಪಾಯ, ಕರ್ಮವೆಂಬ ಉಪಾಯ. ಕರ್ಮ ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು, ಎಲ್ಲ ಕರ್ಮಯೋಗ, ಇದೆಲ್ಲವನ್ನೂ ಕೂಡ ಈ ಭಾಗವತ ಗ್ರಂಥ ನಿರೂಪಣೆ ಮಾಡ್ತಾ ಇದೆ. ಯೋಗಾಸ್ತ್ರಯೋ ಮಯಾ ಪ್ರೋಕ್ತ ನೃಣಾಂ ಶ್ರೇಯೋ ವಿಧಿತ್ಸಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನ ಅನ್ಯ ಉಪಾಯ ಅಸ್ತಿ ಕುತ್ರಚಿತು. ಅಂದ್ರೆ ಇದು ಕೂಡ ಭಾಗವತದಲ್ಲೇ ಬರತಕ್ಕಂಥ ಒಂದು ಮಾತು. ಉದ್ಧವ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ನಿರೂಪಣೆ ಮಾಡತಕ್ಕಂಥ ಒಂದು ಸಂದರ್ಭ. ಯೋಗಾಹ ತ್ರಯ ಯೋಗಾಹ, ಮೂರು ರೀತಿಯಾಗಿರುವಂತ ಉಪಾಯಗಳು. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಯಾವುದಕ್ಕೆ ಉಪಾಯ? ಮುಕ್ತಿಗೆ ಬೇಕಾಗಿರುವಂತ ಉಪಾಯ, ಮುಕ್ತಿ ಮಾರ್ಗದರ್ಶಿನಿ. ಮಯಾ ಪ್ರೋಕ್ತ, ನನ್ನಿಂದ ಹೇಳಲ್ಪಟ್ಟದೆ. ಯಾರಿಗೋಸ್ಕರ ಹೇಳಿದ್ದು? ಶ್ರೇಯೋ ವಿಧಿತ್ಸಯ ನೃಣಾಂ. ನೃಣಾಂ ಶ್ರೇಯೋ ವಿಧಿತ್ಸಯ, ವಿಧಾತುಂ ಇಚ್ಛಾ ವಿಧಿತ್ಸ ತಯಾ ವಿಧಿತ್ಸಯ. ನೃಣಾಂ ಅಂದ್ರೆ ಸಾಧಕ ಜೀವಾನ ಸಾಧಕರಿಗೆ ಶ್ರೇಯೋ ವಿಧಿತ್ಸಯ, ಶ್ರೇಯಸ್ಸಾಗಿ ಇವರಿಗೆ ಮುಕ್ತಿಯನ್ನ ತಂದುಕೊಡುವ ಸಲುವಾಗಿ ಕೃಷ್ಣ ಹೇಳ್ತಕ್ಕಂಥ ಮಾತು ಉದ್ಧವನಿಗೆ. ಮೂರನೇದು ಭಕ್ತಿಶ್ಚ, ಭಕ್ತಿ ಎಂಬತಕ್ಕಂಥ ಉಪಾಯ. ನಾಣ್ಯೋಪಾಯೋ ಅಸ್ತಿ ಕುತ್ರಚಿತು. ಈ ಮೂರೇ ಉಪಾಯಗಳು ಬಿಟ್ಟು ಮೂರಕ್ಕಿಂತಲೂ ಭಿನ್ನವಾಗಿರತಕ್ಕಂಥ ಯಾವುದೇ ರೀತಿಯಾಗಿರತಕ್ಕಂಥ ಉಪಾಯಗಳು ಇಲ್ಲ. ಇದು ಭಗವಂತನ ಮಾತು. ಇತಿ ಏವಂ ತ್ರಿಷ್ವಪಿ ಯೋಗೇಶು, ಮೂರು ಯೋಗಗಳು, ಮುಕ್ತಿಗೆ ಬೇಕಾಗಿರುವಂತ ಮಾರ್ಗ ಮೂರಿದೆ. ಒಂದು ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ. ತ್ರಿಷ್ವಪಿ ಯೋಗೇಶು, ಈ ಮೂರು ಉಪಾಯಗಳಲ್ಲಿ ಕಹ ವರಿಷ್ಠ, ಅತ್ಯಂತ ಶ್ರೇಷ್ಠವಾದದ್ದು. ಅತ್ಯಂತಂ ವರೀಯ ಇತಿ ವರಿಷ್ಠ, ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಇತ್ಯತಃ ಏನ ಏಷಾ ಅವಸ್ಥಾ ಪ್ರಾಪ್ಯತೆ ಸಹ ವರಿಷ್ಠ. ಯಾವುದರಿಂದ ಈ ಅವಸ್ಥೆ ಅಂದ್ರೇನು ಮುಕ್ತಿಯನ್ನ ಪಡಲಿಕ್ಕೆ ಸಾಧ್ಯ, ಅದೇ ಶ್ರೇಷ್ಠ. ಇತ್ಯಾಶ್ರಯೇನ ಶ್ರೋತೃಣ ತತ್ರ ಆದರ ಜನನಾಯ ಆದೌ ಏತದಾಹ. ಅಂದ್ರೆ ಯಾವುದು ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾನೆ. ಅದರ ಮೂಲಕವಾಗಿ ಶ್ರೋತೃಗಳಿಗೆ, ಶ್ರವಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಒಂದು ಆದರ, ಭಕ್ತಿ ಹುಟ್ಟತ್ತಲ್ಲಿ, ಆಸಕ್ತಿ ಹುಟ್ಟತ್ತೆ. ಸಚ್ಚರಣಾರ ವಿಂದಯೋಹೋ ಅವಿಷ್ಟ ಚಿತ್ತ, ಭಗವಂತನ ಪಾದದಲ್ಲಿ ಪೂರ್ತಿ ಆಸಕ್ತರಾಗುವಂತ ಭಕ್ತಿಯನ್ನ ಮಾಡುವಂಥದ್ದು. ಭಕ್ತಿ ಇದ್ರೆ ಅಲ್ವಾ ಭಗವತ್ಪರವಾದ ಕರ್ಮ ಮಾಡ್ಲಿಕ್ಕೆ ಸಾಧ್ಯ, ಭಗವಂತನ ತತ್ವಜ್ಞಾನವನ್ನ ಪಡಲಿಕ್ಕೆ ಸಾಧ್ಯ. ಭಕ್ತಿಯಿಂದ ಕರ್ಮ ಹಾಗೆ ಭಕ್ತಿಪೂರ್ವಕವಾದ ಕರ್ಮದಿಂದ ಜ್ಞಾನ, ಅದನ್ನು ಪಡಿಬೇಕು. ಅದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು, ಒಂದಕ್ಕೊಂದು ಪೂರಕವಾದದ್ದು. ತಚ್ಚರಣಾರವಿಂದಯೋ ಅವಿಷ್ಟಚಿತ್ತ ಇತಿ ಯತ್ ಸಹ ಏವ ಯೋಗ ವರಿಷ್ಠ. ಯಾವುದು ಅಂದ್ರೆ ಯಾವ ಒಂದು ಮಾರ್ಗ, ತಚ್ಚರಣಾರವಿಂದಯೋ ಅವಿಷ್ಟಚಿತ್ತ, ಭಗವಂತನ ಪಾದದಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತೀವೋ ಅದೇ ವರಿಷ್ಠ. ವರಿಷ್ಠ ಶಬ್ದಕ್ಕೆ ಶ್ರೇಷ್ಠ. ಆ ಒಂದು ಯೋಗ ಶಬ್ದಕ್ಕೆ ಉಪಾಯ. ಅಂತಹ ಉಪಾಯವೇ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸೈಷಾವಸ್ಥಾ ಅಂತ ಬಿಡಿಸ್ಬೇಕು. ಏಷಾ ಅವಸ್ಥಾ ಚ ಪ್ರಾಯೇಣ ಭಕ್ತಿ ಯೋಗೇ ಭವತಿ ಇತಿ ತತ್ರ ಆದರೇಣ ಭಾವ್ಯಂ. ಅಂದರೆ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಯಾವುದು ಅಂದ್ರೆ ಭಕ್ತಿ. ಹಾಗಾಗಿ ಭಕ್ತಿಯನ್ನೇ ಏಷಾ ಅವಸ್ಥಾ ಪ್ರಾಯೇಣ ಭಕ್ತಿ ಯೋಗೇ ಭವತಿ, ಭಕ್ತಿ ಯೋಗ
ಅಂದ್ರೆ ನಾವು ಭಗವಂತನ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅಂದ್ರೆ ಮತ್ತು ದೇವರಲ್ಲಿ ಭಕ್ತಿ ಇರ್ಬೇಕಲ್ವಾ. ಹಾಗಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅಂತಾದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಕ್ತಿ. ಸಾ ಏಷಾ ಅವಸ್ಥಾಚ ಪ್ರಾಯೇಣ ಭಕ್ತಿ ಯೋಗೇ ಭವತಿ ಇತಿ ತತ್ರ ಆದರೇಣ ಭಾವ್ಯಂ ಇತಿ ಅಂದ್ರೆ ಈ ರೀತಿಯಾಗಿ ತತ್ರ ಅಂದ್ರೆ ಆ ವಿಚಾರದಲ್ಲಿ ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡುವಂತ ವಿಚಾರದಲ್ಲಿ ಆದರೇಣ ಭಾವ್ಯಂ ನಾವು ಅತ್ಯಂತ ಉತ್ಸುಕರಾಗಿರಬೇಕು, ಆದರವನ್ನ ತೋರಿಸ್ಬೇಕು. ಯಥಾಹು ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಹೇಳ್ತಿದ್ದಾರೆ. ಏತಾವಾನ್ ಯೋಗ ಆದಿಷ್ಟಃ ಏತಾವಾನ್ ಯೋಗ ಆದಿಷ್ಟಃ ಮದ್ಭಕ್ತೈ ಸನಕಾದಿಭಿಃ ಸರ್ವತೋ ಮನ ಆಕೃಷ್ಯ ಮಯಿ ಅದ್ಧ ಆವೇಶ್ಯತೆ ಯಥ. ಇದು ಕೃಷ್ಣ, ಇದು ಕೂಡ ಉದ್ಧವ ಗೀತೆಯಲ್ಲಿ ಬರುವಂತದ್ದು. ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡತಕ್ಕಂಥ ಒಂದು ಸಂದರ್ಭ. ಏತಾವಾನ್ ಯೋಗ ಮದ್ಭಕ್ತೈ ಸನಕಾದಿಭಿಃ ಆದಿಷ್ಟಃ. ಅಂದ್ರೆ ಮನಸ್ಸು ಸಾಮಾನ್ಯವಾಗಿ ಏನಾಗತ್ತೆ, ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತವಾಗತ್ತೆ. ವಿಷಯ ಪದಾರ್ಥಗಳು ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ ಇರತಕ್ಕಂಥ ವಸ್ತುಗಳು. ಆ ಕಡೆಗೆ ಮನಸ್ಸೇನಾಗತ್ತೆ, ಆಕರ್ಷಿತವಾಗತ್ತೆ, ಕೇಂದ್ರೀಕೃತವಾಗತ್ತೆ ಅಲ್ವಾ. ಮನಸ್ಸು ಆ ಕಡೆಗೆ ಕೇಂದ್ರೀಕೃತವಾಯಿತು ಅಂತ ಆದ್ರೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹೋಗದಂತೆ ಏನ್ ಮಾಡಬೇಕು, ಏತಾವಾನ್ ಯೋಗ ಮದ್ಭಕ್ತೈ ಸನಕಾದಿಭಿ ಆದಿಷ್ಟ. ಈ ಒಂದು ಉಪಾಯಗಳನ್ನ ನನ್ನ ಭಕ್ತರಾಗಿರತಕ್ಕಂತಹ ಸನಕ, ಸನಂದನ, ಸನತ್ಸುಜಾತ, ಸನತ್ ಕುಮಾರ ಅವರೆಲ್ಲ ಸನಕಾದಿಗಳು ಅಂದ್ರೆ ಸನಕನೇ ಮೊದಲಾಗಿರತಕ್ಕಂಥ ಋಷಿಕುಮಾರರು ಅವ್ರು ಹೇಳಿದ್ದಾರೆ. ಏನದು ಅಂತ ಹೇಳಿ, ಸರ್ವತೋ ಮನಃ ಆಕೃಷ್ಯ ಸರ್ವಸ್ಮಾತಿಥಿ ಸರ್ವತಃ. ಮನಸ್ಸು ಎಲ್ಲ ಕಡೆಗೂ ಹೋಗುತ್ತೆ. ಬಣ್ಣ ಇದ್ದಲ್ಲಿ ಹೋಗುತ್ತೆ, ರಸ ಇದ್ದಲ್ಲಿ ಹೋಗುತ್ತೆ, ಸ್ಪರ್ಶ ಇದ್ದಲ್ಲಿ ಹೋಗುತ್ತೆ, ಶಬ್ದ ಇದ್ದಲ್ಲಿ ಹೋಗುತ್ತೆ, ರುಚಿ ಇದ್ದಲ್ಲಿ ಹೋಗುತ್ತೆ. ಅದನ್ನೆಲ್ಲ ಬೇಕು ಅಂತ ಬಯಸ್ತಾ ಇರುತ್ತೆ, ಆ ಕಡೆಗೆಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಆ ಕಡೆಗಳಿಂದ ಮನಸ್ಸನ್ನ ನಾವು ಸೆಳೆದು ಆಕೃಷ್ಯ, ಹೇಗೆ ಕುದುರೆ ಲಂಗು ಲಗಾಮ್ ಇಲ್ಲದೆ ಓಡುತ್ತೆ, ಲಗಾಮ್ ಕಟ್ಟಿ ಎಳೆದ್ರೆ ಸರಿಯಾದ ದಾರಿಯಲ್ಲಿ ಇರುತ್ತಲ್ವ, ಹಾಗೆ ಮನಸ್ಸನ್ನ ಎಳೆದು ಮೈ ಅದ್ಧ ಆವೇಶ್ಯತೆ ಯಥ, ನಿಶ್ಚಯವಾಗಿಯೂ ಕೂಡ ನನ್ನಲ್ಲಿ ಮನಸ್ಸನ್ನ ಇಡಬೇಕು. ಅಂದ್ರೆ ಭಕ್ತಿಯೋಗ ಎಂಬ ಸಾಧನೆಗೆ ಉಪಾಯವಾದದ್ದು. ಏತಾವಾನ್ ಯೋಗ ಆದಿಷ್ಟ ಮದ್ಭಕ್ತೈ ಸನಕಾದಿಭಿಃ ಸರ್ವತಃ ಮನ ಆಕೃಷ್ಯ ಮೈ ಅದ್ಧ ಆವೇಶ್ಯತೆ ಯಥಾ ನ ಯುಜ್ಯಮಾನಾಯ ಭಕ್ತ್ಯ ಭಗವತಿ ಅಖಿಲಾತ್ಮನಿ ಸದೃಶಃ ಅನ್ಯಃ ಶಿವಃ ಪಂಥಾ ಯೋಗಿನಾಂ ಬ್ರಹ್ಮಸಿದ್ಧಯೇ. ಅಂದ್ರೆ ಇದು ಕಪಿಲೋಪದೇಶದ್ದು. ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿ, ಆ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡತಕ್ಕಂಥ ಸಂದರ್ಭ. ನ ಯುಜ್ಯಮಾನಯ ಭಕ್ತ್ಯ ಭಗವತಿ ಅಖಿಲಾತ್ಮನಿ ಸದೃಶೋಸ್ತಿ ಶಿವ ಪಂಥಾಹ ಪಂಥಾನೋ ಪಂಥಾನಃ ಪಂಥಾನೋ ಪಂಥ ಮಾರ್ಗ ಯೋಗಿನಾಂ ಬ್ರಹ್ಮಸಿದ್ಧಯೇ. ಅಂದ್ರೆ ಏನು, ಬ್ರಹ್ಮಸಿದ್ಧಿ ಅಂದ್ರೆ ಅರ್ಥ ಏನು, ಬ್ರಹ್ಮನನ್ನ ಪಡೆಯುವಂಥದ್ದು, ಭಗವಂತನನ್ನ ಪಡೆಯುವಂಥದ್ದು. ಅಂದ್ರೆ ಭಗವಂತ ನಮಗೆ ಕರುಣಿಸ್ತಕ್ಕಂಥ ಲೋಕ ಅಥವಾ ಬ್ರಹ್ಮಸಿದ್ಧಿ ಅಂದ್ರೆ ಭಗವಂತನ ತತ್ವಜ್ಞಾನವನ್ನ, ಏನ್ ಅಪರೋಕ್ಷ ಜ್ಞಾನ ಅಂತ ಕರಿತೀವಿ, ಆ ಅಪರೋಕ್ಷ ಜ್ಞಾನವನ್ನ ಪಡೆಯುವಂಥದ್ದಕ್ಕೆ ಬ್ರಹ್ಮಸಿದ್ಧಿ ಎಂಬುದಾಗಿ ಕರೀತಕ್ಕಂಥದ್ದು. ಅಪರೋಕ್ಷ ಜ್ಞಾನವನ್ನ ಪಡೆಯೋದು ಬ್ರಹ್ಮಸಿದ್ಧಿ. ಅದಾಗಬೇಕು ಅಂತಾದ್ರೆ ಅದಕ್ಕೇನು ಉಪಾಯ, ನ ಯುಜ್ಯಮಾನಯ ಭಕ್ತ್ಯ ಅಂದ್ರೆ ಭಗವತಿ ಅಖಿಲಾತ್ಮನಿ. ಅಖಿಲಾತ್ಮ ಶಬ್ದಕ್ಕೆ ಎಲ್ಲರ ಆತ್ಮ ಅಂದ್ರೆ ಎಲ್ಲರ ಅಂತರ್ಯಾಮಿ ಅಂತ. ಎಲ್ಲರ ಅಂತರ್ಯಾಮಿಯಾಗಿರುವಂತ ಭಗವಂತ ಇದ್ದಾನಲ್ಲ, ಅವನಲ್ಲಿ ನಾವೇನ್ ಮಾಡಬೇಕು, ಭಕ್ತಿಯನ್ನ ಮಾಡಬೇಕು. ಅದಕ್ಕೆ ಬಿಟ್ಟು ಸದೃಶಃ ಪಂಥ ಶಿವ ಪಂಥ, ಶಿವ ಅಂದ್ರೆ ಮಂಗಳಮಯವಾದಂತಹ ಸದೃಶಃ ಪಂಥ ನ ಯುದ್ಧತೆ, ಬೇರೆ ಯಾವುದೂ ಇಲ್ಲ. ನಾ ಅನ್ನೋದು ಇಲ್ಲಿಗೆ ಇಟ್ಕೊಳ್ಬೇಕು, ನ ಯುಜ್ಯತೆ, ಬೇರೆ ಯಾವುದೂ ಕೂಡ ಇಲ್ಲ. ಅಂದ್ರೆ ಭಗವಂತನನ್ನ ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಮಾರ್ಗ, ಭಕ್ತಿ ಮಾರ್ಗವೇ ಮುಖ್ಯ ಹೊರತು ಬೇರೆ ಯಾವ ಮಾರ್ಗವೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಯುಜ್ಯಮಾನಯ ಭಕ್ತ್ಯ ಭಗವತಿ ಅಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ. ಯೋಗಿಗಳು ಅಂದ್ರೆ ಸಾಧಕರು, ಸಾಧನೆ ಮಾರ್ಗದಲ್ಲಿ ಇರತಕ್ಕಂಥವ್ರು ಬ್ರಹ್ಮನನ್ನ ಪಡಿಬೇಕು ಅಂತಾದ್ರೆ ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡಿಬೇಕು, ಪ್ರಾಪ್ತಿ ಮುಕ್ತಿಯನ್ನ ಪಡಿಬೇಕು ಅಂತಾದ್ರೆ ಅದಕ್ಕೆ ಶ್ರೇಷ್ಠವಾದ ಮಾರ್ಗ ಭಕ್ತಿ ಹೊರತು ಮತ್ತೊಂದಿಲ್ಲ ಅನ್ನೋದನ್ನ
ಕಪಿಲರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ತಾಯಿಯಾದ ದೇವಹುತಿಗೆ ಕಪಿಲೋಪದೇಶ ಅಂತ ಕೊಡೋದೇನಿದೆ ಆ ಸಂದರ್ಭದಲ್ಲಿ ಹೇಳತಕ್ಕಂಥ ಒಂದು ಮಾತಿದೆ. ಅದನ್ನು ಕೂಡ ಇಲ್ಲಿ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಿದ್ದಾರೆ. ಇದು ಸ್ವಲ್ಪ ದೊಡ್ಡ ವ್ಯಾಖ್ಯಾನದ ಶ್ಲೋಕ. ಇನ್ನು ಸುಮಾರು ಇನ್ನೊಂದು 2 ಅಥವಾ 3 ದಿನ ಈ ವ್ಯಾಖ್ಯಾನ ಪಾಠವೇ ಆಗತ್ತೆ. ಇಷ್ಟಕ್ಕೆ ನಾನು ನಿಲ್ಲಿಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.